ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಫೆಬ್ರವರಿ 28, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ. ಗ್ರಹಗಳ ಸೂಚನೆಯಂತೆ ಉತ್ಸಾಹ ತುಂಬಿದ ದಿನ ನಿಮ್ಮದಾಗಿರುತ್ತದೆ. ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಸಂತೋಷವನ್ನು ತರುತ್ತದೆ. ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆ ಇದೆ. ನಿಮ್ಮ ಕಠಿಣ ಪರಿಶ್ರಮವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ನಿಮ್ಮ ಇಮೇಜ್ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ. ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ತರುತ್ತದೆ. ನಿಮ್ಮ ದೈನಂದಿನ ಚಟುವಟಿಕೆಗಳು ಹಾಗೂ ಒತ್ತಡದ ಜೀವನ ಶೈಲಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಚೈತನ್ಯವನ್ನು ಹೆಚ್ಚಿಸಲು ಮನಸ್ಸಿನಲ್ಲಿ ಸುಂದರ ಮತ್ತು ಸಂತೋಷಕರವಾದ ಯೋಚನೆಗಳನ್ನು ಹೊಂದಿರಿ. ಉತ್ತಮ ಆರೋಗ್ಯಕ್ಕಾಗಿ ಯೋಗ ಮತ್ತು ಧ್ಯಾನ ಮಾಡುವುದು ಇಂದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಬಹುದು. ತೂಕ ಸಮತೋಲನದಲ್ಲಿ ಇರಿಸಿಕೊಳ್ಳಲು ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸಿ. ನೀವು ಇತರರ ಮಾತುಗಳ ಆಧಾರದ ಮೇಲೆ ಹಣ ಹೂಡಿಕೆ ಮಾಡುವ ಯೋಜನೆ ಹೊಂದಿದ್ದರೆ ಎಚ್ಚರಿಕೆಯಿಂದ ಇರಬೇಕು, ಏಕೆಂದರೆ ಇಂದು ಆರ್ಥಿಕ ನಷ್ಟದ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳ ಬಗ್ಗೆ ಆಲೋಚಿಸುವ ಮೊದಲು ಸಂಪೂರ್ಣ ಮಾಹಿತಿ ಪಡೆಯುವುದು ಒಳ್ಳೆಯದು. ವ್ಯಾಪಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಅನುಭವಿಗಳನ್ನು ಕೇಳಿಕೊಳ್ಳುವುದು ಇಂದು ಲಾಭಕಾರಿಯಾಗಬಹುದು. ನಿಮ್ಮ ಕುಟುಂಬಕ್ಕಾಗಿ ನೀವು ಶ್ರಮಿಸುತ್ತೀರಿ, ಇದರಿಂದ ಮನೆಯವರೊಂದಿಗೆ ಹೆಚ್ಚು ಬಲವಾದ ಸಂಬಂಧ ನಿರ್ಮಿಸಲು ಸಾಧ್ಯವಾಗುತ್ತದೆ. ಇಂದು ನಿಮ್ಮ ಕುಟುಂಬ ಸದಸ್ಯರಿಗೆ ನೆರವಾಗುವ ಅವಕಾಶ ಸಿಗಬಹುದು. ಅವರ ಪ್ರೀತಿ ಮತ್ತು ಬೆಂಬಲ ನಿಮ್ಮ ದಿನವನ್ನು 10 ಪಟ್ಟು ಚೆನ್ನಾಗಿಸಲು ನೆರವಾಗಬಹುದು. ಮನೆಯಲ್ಲಿನ ವಾತಾವರಣ ಸಂತೋಷಕರವಾಗಿರಲು ನೀವು ಪ್ರಯತ್ನಿಸಬೇಕು. ನಿಮ್ಮ ಸಂಗಾತಿಯೊಂದಿಗೆ ನೀವು ಹೆಚ್ಚು ಕಾಲ ಕಳೆಯಲು ಇಚ್ಛಿಸುತ್ತೀರಿ, ಆದರೆ ಕೆಲವೊಂದು ಅಸಮಂಜಸತೆಗಳು ಅಥವಾ ತೊಡಕುಗಳು ಎದುರಾಗಬಹುದು. ಆದರೂ ನಿಮ್ಮ ಸಹನಶೀಲತೆ ಮತ್ತು ಪ್ರೀತಿ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಹೊಸ ಪ್ರೀತಿಯ ಸಂಬಂಧ ಹುಡುಕುತ್ತಿರುವವರಿಗೆ ಸಂತಸದ ಸುದ್ದಿ ಇಂದು ಬರಬಹುದು. ನಿಮ್ಮ ನಿರಂತರ ಶ್ರಮ ಮತ್ತು ಕಾರ್ಯನಿರ್ವಹಣೆ ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಇಂದು ಭವಿಷ್ಯದಲ್ಲಿ ಲಾಭಕಾರಿಯಾಗಬಹುದು. ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳುವುದು ಇಂದು ನಿಮ್ಮ ವೃತ್ತಿ ಬೆಳವಣಿಗೆಗೆ ಸಹಾಯ ಮಾಡಬಹುದು. ಇಂದು ನೀವು ಬಹಳಷ್ಟು ಜನರನ್ನು ಭೇಟಿಯಾಗಬಹುದು, ಆದರೆ ನೀವು ಏಕಾಂತ ಕಳೆಯಲು ಹೆಚ್ಚು ಇಚ್ಛಿಸುತ್ತೀರಿ. ಕೆಲವರು ನಿಮ್ಮೊಂದಿಗೆ ನಿಜವಾದ ಸ್ನೇಹವನ್ನು ಹೊಂದಿರುತ್ತಾರೆ, ಅದನ್ನು ಗುರುತಿಸಿಕೊಳ್ಳುವುದು ಇಂದು ನಿಮಗೆ ಸಹಾಯ ಮಾಡಬಹುದು. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಇದು ಸೂಕ್ತ ದಿನವಾಗಿದೆ. ನಿಮ್ಮ ಪ್ರೇಮ, ಮನರಂಜನೆ ಮತ್ತು ನಿಷ್ಠೆಯ ಮೂಲಕ ಬಾಂಧವ್ಯವನ್ನು ಮತ್ತಷ್ಟು ಪ್ರಗತಿಯಲ್ಲಿಡಬಹುದು. ಒಟ್ಟಾರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವಿರುವ ಸಾಧ್ಯತೆ ಇದೆ. ವೃಷಭ ರಾಶಿ. ಇಂದಿನ ದಿನ ಬದಲಾಗಬಹುದಾದ ವಿಷಯಗಳಿಗೆ ಸಿದ್ಧರಾಗಿರಿ. ಕೆಲಸದಲ್ಲಿ ನಿಮ್ಮ ಶಾಂತ ಧೋರಣೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಬಹುದು. ಹಣಕಾಸಿನಲ್ಲಿ ಸಣ್ಣ ಸೇವಿಂಗ್ಗಳಿಗೂ ಪ್ರಾಧಾನ್ಯ ನೀಡಿ. ಕುಟುಂಬದಲ್ಲಿ ಚಿಕ್ಕ ವಿಚಾರಗಳು ಸಂತೋಷವನ್ನು ತರುತ್ತವೆ. ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಮತ್ತು ಜನರಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಉದ್ಯೋಗದಲ್ಲಿ ಗೌರವ ಮತ್ತು ಬಡ್ತಿಯ ಸಾಧ್ಯತೆಗಳು ಬಲವಾಗಿರುತ್ತವೆ. ಇತ್ತೀಚೆಗೆ ನೀವು ಹೆಚ್ಚಿನ ಮಾನಸಿಕ ಒತ್ತಡವನ್ನು ಎದುರಿಸುತ್ತಿದ್ದೀರಿ. ಅದನ್ನು ಕಡಿಮೆ ಮಾಡಲು ವಿಶ್ರಾಂತಿ ಮತ್ತು ಮನರಂಜನೆಯ ಅವಶ್ಯಕವಿದೆ. ಧ್ಯಾನ ಮತ್ತು ಯೋಗವು ಇಂದು ನಿಮಗೆ ಒಳಿತಾಗಬಹುದು. ಸರಿಯಾದ ಆಹಾರ ಮತ್ತು ನಿಯಮಿತ ನಿದ್ರೆ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಇಂದು ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಇಡಬೇಕು. ಅವಶ್ಯಕವಲ್ಲದ ಖರೀದಿಗಳನ್ನು ಮಾಡದಿರುವುದು ಒಳ್ಳೆಯದು. ಆಭರಣ ಅಥವಾ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸುವ ಯೋಗ್ಯ ಸಮಯ ಇದಾಗಿರುತ್ತದೆ. ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ಚರ್ಚಿಸುವ ಮುನ್ನ ಸರಿಯಾಗಿ ಪರಿಶೀಲಿಸಿ. ಮನೆಯವರಿಗೂ ಇಂದು ವಿಶೇಷ ದಿನವಾಗಿದೆ. ಕುಟುಂಬದ ಸದಸ್ಯರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಬಹುದು. ಕುಟುಂಬದ ಸದಸ್ಯರು ಇಂದು ನಿಮ್ಮ ಮೇಲೆ ಹೆಚ್ಚಿನ ನಿರೀಕ್ಷೆ ಹೊಂದಿರಬಹುದು. ಅವರ ಭಾವನೆಗಳಿಗೂ ಗೌರವ ಕೊಡಿ. ಮನೆಯೊಳಗಿನ ಸಣ್ಣ ಸಮಾರಂಭ ಅಥವಾ ಪಾರ್ಟಿಯ ಮೂಲಕ ಕುಟುಂಬ ಸಂಬಂಧಗಳು ಮತ್ತಷ್ಟು ಬಲವಾಗಬಹುದು. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ವಿವೇಕದಿಂದ ನಡೆದುಕೊಳ್ಳುವುದು ಮುಖ್ಯವಾಗುತ್ತದೆ. ಅತಿಯಾದ ಮುಕ್ತತೆಯಿಂದ ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗಬಹುದು. ಸಂಗಾತಿಯೊಂದಿಗೆ ಪ್ರಾಮಾಣಿಕತೆ ಮತ್ತು ಸಹಾನುಭೂತಿ ಪ್ರದರ್ಶಿಸುವುದು ಇಂದು ಉತ್ತಮ. ನೀವು ಕೆಲಸದಲ್ಲಿ ಹೊಸ ಯೋಚನೆಗಳನ್ನು ಅಳವಡಿಸಲು ಇಂದು ಪ್ರಯತ್ನಿಸಬಹುದು, ಆದರೆ ಅವುಗಳ ಬಗ್ಗೆ ಜಾಗರೂಕರಾಗಿರಿ. ಸಹ ಉದ್ಯೋಗಿಗಳ ಸಹಕಾರ ಇಂದು ನಿಮ್ಮ ವೃತ್ತಿ ಜೀವನವನ್ನು ಸುಗಮಗೊಳಿಸಬಹುದು. ಪ್ರಸ್ತಾಪಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮುನ್ನ ಸಂಪೂರ್ಣ ಪರಿಶೀಲನೆ ಮಾಡುವುದು ಒಳ್ಳೆಯದು. ನೀವು ಇಂದು ಕೆಲವು ಹೊಸ ಸ್ನೇಹಿತರನ್ನು ಮಾಡಬಹುದು.
ಮಾಡಬಹುದು. ಆದರೆ ಎಲ್ಲರ ಮೇಲೂ ಅತಿಯಾಗಿ ಭರವಸೆ ಇಡದಿರುವುದು ಒಳ್ಳೆಯದು. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು, ಆದರೆ ನಿಮ್ಮ ಖಾಸಗಿ ಜೀವನದ ಬಗ್ಗೆ ಹೆಚ್ಚು ಹಂಚಿಕೊಳ್ಳದಿರಿ. ನೀವು ಇಂದು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಕಾಲ ಕಳೆಯುವ ಅವಕಾಶ ಪಡೆಯಬಹುದು. ನಿಮ್ಮ ಹಳೆಯ ದಿನಗಳ ನೆನಪನ್ನು ಮೆಲುಕು ಹಾಕಿ ಹೊಸ ಉತ್ಸಾಹವನ್ನು ಹುಟ್ಟಿಸಬಹುದು. ಸಂಗಾತಿಯ ಜೊತೆಗಿನ ಸಂಭಾಷಣೆ ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಹತ್ತಿರ ಮಾಡುತ್ತದೆ. ಮಿಥುನ ರಾಶಿ, ಇಂದು ನಿಮ್ಮ ಮಾತುಗಳಿಂದಲೇ ಮೋಡಿ ಮಾಡುವ ದಿನವಾಗಿದೆ. ಕೆಲಸದಲ್ಲಿ ಹೊಸ ಯೋಜನೆಗಳು ಯಶಸ್ಸನ್ನು ತರುತ್ತವೆ. ಹಣಕಾಸಿನಲ್ಲಿ ಜಾಗರೂಕತೆ ಅಗತ್ಯ ವಹಿಸಿ. ಆಕಸ್ಮಿಕ ಖರ್ಚುಗಳಿಗೂ ಸಿದ್ಧರಿರಿ. ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ. ಕುಟುಂಬದಲ್ಲಿ ಹೊಸ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳು ದೊರೆಯುತ್ತವೆ. ನೀವು ಇಂದು ಅತ್ಯಧಿಕ ಶಕ್ತಿಯೊಂದಿಗೆ ದಿನವನ್ನು ಪ್ರಾರಂಭಿಸುತ್ತೀರಿ, ಆದರೆ ಸಣ್ಣ ವಿಷಯಗಳಲ್ಲಿಯೂ ಕಿರಿಕಿರಿ ಅನುಭವಿಸುವ ಸಾಧ್ಯತೆ ಇದೆ. ಶಾಂತಿ ಮತ್ತು ಸಮತೋಲನ ಕಾಪಾಡಲು ಪ್ರಾಣಾಯಾಮ ಮತ್ತು ಯೋಗ ಮಾಡುವುದು ಉತ್ತಮ. ಹೆಚ್ಚು ಒತ್ತಡ ತರುವ ಚಟುವಟಿಕೆಗಳಿಂದ ದೂರವಿರಲು ಪ್ರಯತ್ನಿಸಿ. ಆರ್ಥಿಕವಾಗಿ ಇಂದು ನಿಮಗೆ ಲಾಭದಾಯಕ ದಿನವಾಗಬಹುದು. ಕಮಿಷನ್, ಡಿವಿಡೆಂಡ್ ಅಥವಾ ರಿಯಲ್ ಎಸ್ಟೇಟ್ ಮೂಲಕ ಹಣ ಲಭಿಸಬಹುದು, ಆದರೆ ಖರ್ಚುಗಳನ್ನು ನಿಯಂತ್ರಿಸಿ. ಹೂಡಿಕೆಯ ಬಗ್ಗೆ ಇಂದು ಯೋಚಿಸುವ ಮೊದಲು ಸಂಪೂರ್ಣ ಮಾಹಿತಿ ಪಡೆಯುವುದು ಉತ್ತಮ. ವ್ಯಾಪಾರಿಗಳಿಗೆ ಇಂದು ಹೊಸ ಒಪ್ಪಂದಗಳು ಲಾಭಕರವಾಗಬಹುದು. ನಿಮ್ಮ ಸ್ನೇಹಿತರು ಮತ್ತು ಅಪರಿಚಿತ ವ್ಯಕ್ತಿಗಳೊಂದಿಗೆ ಇಂದು ಎಚ್ಚರಿಕೆಯಿಂದ ಇರಬೇಕು. ಕುಟುಂಬ ಸದಸ್ಯರೊಂದಿಗೆ ಸೂಕ್ಷ್ಮ ವಿಷಯಗಳ ಬಗ್ಗೆ ಚರ್ಚಿಸುವಾಗ ತಾಳ್ಮೆಯಿಂದ ನಡೆದುಕೊಳ್ಳಿ. ಕುಟುಂಬದೊಳಗಿನ ಚಿಕ್ಕ ಮಾತುಕತೆ ದೊಡ್ಡ ಕಲಹಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಿ. ನಿಮ್ಮ ಸಂಗಾತಿಯ ಮೇಲೆ ಭಾವನಾತ್ಮಕ ಒತ್ತಡ ತರುವ ಹತ್ತಿರ ಹೋಗಬೇಡಿ. ಪ್ರೇಮ ಸಂಬಂಧಗಳು ಇಂದು ಸ್ವಲ್ಪ ಸವಾಲಿನಿಂದ ಕೂಡಿರಬಹುದು, ಆದರೆ ಶಾಂತವಾಗಿ ಪ್ರಾಮಾಣಿಕವಾಗಿ ಮಾತಾಡುವುದರಿಂದ ಸಂಬಂಧ ಸುಗಮವಾಗಬಹುದು. ಸಂಗಾತಿಗೆ ಪ್ರೀತಿಯ ಕಿರು ಉಡುಗೊರೆ ಕೊಡುವುದು ಇಂದು ನಿಮಗೆ ಒಳ್ಳೆಯದು. ನೀವು ಇಂದು ನಿಮ್ಮ ಕೆಲಸದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ಹೊಸ ಕಲಿಕೆಗಳು ಮತ್ತು ಹೊಸ ಅವಕಾಶಗಳು ಎದುರಾಗಬಹುದು. ನಿಮ್ಮ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಇಂದು ಒಳ್ಳೆಯ ಸಾಧನೆ ಮಾಡಬಹುದು. ಒಡನಾಡಿಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸುವುದು ಮುಂದಿನ ದಿನಗಳಲ್ಲಿ ಸಹಾಯ ಮಾಡಬಹುದು. ನಿಮ್ಮ ಸ್ನೇಹಿತರು ಇಂದು ನಿಮಗೆ ಪ್ರೇರಣೆ ನೀಡಬಹುದು, ಆದರೆ ಎಲ್ಲರ ಮೇಲೂ ಭರವಸೆ ಇಡುವ ಮೊದಲು ಗಂಭೀರವಾಗಿ ಆಲೋಚಿಸಿ. ಅನಾವಶ್ಯಕ ಚರ್ಚೆಗಳಿಂದ ಇಂದು ದೂರವಿರುವುದು ಒಳ್ಳೆಯದು. ಹೊಸ ವ್ಯಕ್ತಿಗಳನ್ನು ಪರಿಚಯಿಸುವ ಮೊದಲು ಅವರ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಸಂಬಂಧಿಕರು ಇಂದು ನಿಮ್ಮ ದಾಂಪತ್ಯ ಜೀವನಕ್ಕೆ ಜಗಳವನ್ನು ತರಬಹುದು. ಎಚ್ಚರಿಕೆಯಿಂದ ಇರಿ. ಸಂಗಾತಿಯೊಂದಿಗೆ ಮನರಂಜನಾ ಸಮಯ ಕಳೆಯಲು ಪ್ರಯತ್ನಿಸಿ. ನಿಮ್ಮ ಶ್ರದ್ಧೆ ಮತ್ತು ಸಹನೆ ಸಂಬಂಧವನ್ನು ಬಲಪಡಿಸುತ್ತದೆ. ಕಟಕ ರಾಶಿ, ಇಂದಿನ ದಿನ ಗಂಭೀರ ವಿಚಾರಗಳ ಬಗ್ಗೆ ಚಿಂತನೆ ಮಾಡಬೇಕು. ಈ ಸಮಯದಲ್ಲಿ ಯಾವುದೇ ಹೊಸ ನಿರ್ಧಾರ ತೆಗೆದುಕೊಳ್ಳದಿರುವುದು ಉತ್ತಮ. ಕೆಲಸದಲ್ಲಿ ನಿರ್ಧಾರಗಳನ್ನು ಧೈರ್ಯದಿಂದ ತೆಗೆದುಕೊಳ್ಳಿ. ಹಣಕಾಸಿನಲ್ಲಿ ಲಾಭದ ಅವಕಾಶಗಳು ಸಿಗಬಹುದು. ಹೊಸ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ. ಆಸ್ತಿ ವಿಷಯಗಳಲ್ಲಿ ನಿಮಗೆ ವಿಶೇಷ ಲಾಭಗಳು ಸಿಗುತ್ತವೆ. ಇಂದು ನಿಮ್ಮ ಮನಸ್ಥಿತಿ ಬಹಳ ಉತ್ಸಾಹಭರಿತವಾಗಿರುತ್ತದೆ. ಸ್ನೇಹಿತರಿಂದ ಪ್ರಾಪ್ತಿಯಾದ ವಿಶೇಷ ಅಭಿನಂದನೆಯು ನಿಮ್ಮ ಮನಸ್ಸಿಗೆ ಸಂತೋಷ ನೀಡಬಹುದು, ಆದರೆ ದೈನಂದಿನ ಒತ್ತಡದಿಂದಾಗಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಸರಿಯಾದ ಆಹಾರ ಸೇವನೆ ಮತ್ತು ವಿರಾಮವನ್ನು ಅನುಸರಿಸುವುದು ಇಂದು ನಿಮಗೆ ಲಾಭಕರವಾಗುತ್ತದೆ. ನಿಮ್ಮ ಹಣಕಾಸನ್ನು ಇಂದು ಜಾಗೃತೆಯಿಂದ ನಿರ್ವಹಿಸುವ ಅಗತ್ಯವಿದೆ. ಅವಾಸ್ತವಿಕ ಯೋಜನೆಗಳು ಆರ್ಥಿಕ ಕಷ್ಟಕ್ಕೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿಯೊಂದು ಹೂಡಿಕೆಯ ಮೊದಲು ಎಚ್ಚರಿಕೆ ವಹಿಸಿ. ಖರ್ಚನ್ನು ನಿಯಂತ್ರಿಸುವುದು ಇಂದು ಅಗತ್ಯವಾಗುತ್ತದೆ, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹಣದ ತೊಂದರೆ ಎದುರಾಗಬಹುದು. ವ್ಯಾಪಾರಿಗಳಿಗೆ ಇಂದು ಹೊಸ ಒಪ್ಪಂದಗಳಲ್ಲಿ ಹೆಚ್ಚು ಆಸಕ್ತಿ ತೋರುವ ದಿನವಾಗಿರುತ್ತದೆ. ನಿಮ್ಮ ಸ್ನೇಹಿತರು ಇಂದು ನಿಮ್ಮ ಪ್ರಮುಖ ಆಧಾರವಾಗಬಹುದು. ಅವರು ನೀಡುವ ಬೆಂಬಲ ಮತ್ತು ಪ್ರೋತ್ಸಾಹ ನಿಮಗೆ ಹೊಸ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಕುಟುಂಬ ಸದಸ್ಯರು ನಿಮ್ಮ ನಿರ್ಧಾರಗಳಿಗೆ ಇಂದು ಹರ್ಷಿಸುವ ಸಾಧ್ಯತೆ ಇದೆ. ಯುವಕರು ಇಂದು ಹೊಸ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ಉತ್ತಮ ದಿನವಾಗಿರುತ್ತದೆ. ನಿಮ್ಮ ಪ್ರೇಮ ಸಂಬಂಧ ಇಂದು ತುಂಬ ಹಿತಕರವಾಗಿರಲಿದೆ. ನೀವು ನಿಮ್ಮ ಪ್ರಿಯತಮನಿಗೆ ಅಥವಾ ಪ್ರಿಯತಮಗೆ ಸಣ್ಣ ಉಡುಗೊರೆ ನೀಡುವುದರಿಂದ ಅವರ ದಿನ ಬೆಳಗಬಹುದು. ಉಡುಗೊರೆ ಸಣ್ಣದಾದರೂ ಪ್ರೀತಿಯ ನಗುವು ಇಂದು ನಿಮ್ಮ ಪ್ರೀತಿಯನ್ನು ಮತ್ತಷ್ಟು ಬಲಪಡಿಸಬಹುದು. ಹೊಸ ಪ್ರೇಮ ಸಂಬಂಧ ಹುಡುಕುತ್ತಿರುವವರಿಗೆ ಇಂದು ಅದೃಷ್ಟ ಸಹಕರಿಸಬಹುದು. ಈಗ ನೀವು ವೃತ್ತಿ ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಹೊಂದಿದ್ದರೆ ಇಂದು ಅದನ್ನು ಸಾಧಿಸಲು ಸೂಕ್ತ ಸಮಯವಿದು. ನಿಮ್ಮ ಪರಿಶ್ರಮ ಮತ್ತು ಸಂಕಲ್ಪ ಶಕ್ತಿಯು ಇಂದು ಉತ್ತಮ ಫಲಿತಾಂಶ ನೀಡಬಹುದು. ಹೊಸ ಕಾರ್ಯಗಳನ್ನು ಕೈಗೊಳ್ಳುವ ಮುನ್ನ ಪೂರ್ಣ ಮಾಹಿತಿ ಪಡೆಯುವುದು ಉತ್ತಮ. ನಿಮ್ಮ ಮೇಲೆ ಹಿರಿಯರ ವಿಶ್ವಾಸ ಇಂದು ಹೆಚ್ಚಾಗಬಹುದು. ನೀವು ಇಂದು ಸ್ನೇಹಿತರೊಂದಿಗೆ ವಿಶೇಷ ಸಮಯ ಕಳೆಯಬಹುದು. ಮನೆಯಿಂದ ಹೊರಗೆ ವಾಸಿಸುವವರು ಇಂದು ಎಲ್ಲ ಕೆಲಸಗಳನ್ನು ಮುಗಿಸಿ ಸಂಜೆ ಆರಾಮವಾಗಿ ಕಳೆಯಲು ಪ್ರಯತ್ನಿಸುತ್ತಾರೆ. ಸ್ನೇಹಿತರಿಂದ ಇಂದು ಹೊಸ ಪ್ರೇರಣೆ ಸಿಗಬಹುದು. ನಿಮ್ಮ ದಾಂಪತ್ಯ ಜೀವನ ಇಂದು ತುಂಬ ಉಜ್ವಲವಾಗಿರುತ್ತದೆ. ಮದುವೆಯಲ್ಲಿ ಮಾಡಿದ ಪ್ರತಿಜ್ಞೆಗಳ ಮಹತ್ವ ಇಂದು ನಿಮಗೆ ಅರಿವಾಗಬಹುದು. ಸಂಗಾತಿಯೊಂದಿಗೆ ಪ್ರೀತಿಯ ಕ್ಷಣಗಳನ್ನು ಹಂಚಿಕೊಳ್ಳಲು ಇಂದು ಉತ್ತಮ ದಿನವಾಗಿರುತ್ತದೆ. ಅವರೊಂದಿಗೆ ಹೆಚ್ಚು ಕಾಲ
ಕಳೆಯುವ ಮೂಲಕ ನಿಮ್ಮ ಬಾಂಧವ್ಯವನ್ನು ಇನ್ನಷ್ಟು ಗಾಢಗೊಳಿಸಬಹುದು. ಸಿಂಹ ರಾಶಿ, ಕೆಲವು ಸಮಯದಿಂದ ಸಾಧಿಸಲು ಪ್ರಯತ್ನಿಸುತ್ತಿದ್ದ ಕೆಲಸಗಳನ್ನು ಇಂದು ಪೂರ್ಣಗೊಳಿಸಲು ಸಕಾಲವಾಗಿದೆ. ನಿಮ್ಮ ಇತರ ಜವಾಬ್ದಾರಿಗಳನ್ನು ಸಹ ನೀವು ಸುಲಭವಾಗಿ ಪೂರ್ಣಗೊಳಿಸಲು ಇಂದು ಸಾಧ್ಯವಾಗುತ್ತದೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ತಾಳ್ಮೆಯಿಂದ ಇರಿ. ಹಿಂದಿನದನ್ನು ಕಲಿತು ಮುಂದುವರಿಯಿರಿ. ನೀವು ನಿಮ್ಮೊಳಗೆ ಪರಿಹಾರವನ್ನು ಕಂಡುಕೊಳ್ಳಿರಿ. ನಿಮ್ಮ ಮನಸ್ಸಿನ ಸಮತೋಲನ ಇಂದು ಅತ್ಯಂತ ಮುಖ್ಯವಾಗುತ್ತದೆ. ಒತ್ತಡ ಅಥವಾ ಅಶಾಂತಿಯ ಕಾರಣಗಳಿಂದ ದೂರವಿರುವುದು ಉತ್ತಮ. ಧ್ಯಾನ ಅಥವಾ ಯೋಗದ ಮೂಲಕ ಶಾಂತತೆ ಪಡೆಯಿರಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ಜಾಣತನವನ್ನು ಬಳಸಿಕೊಂಡು ಇಂದು ನಿಮ್ಮ ಆರೋಗ್ಯವನ್ನು ಸದೃಢವಾಗಿರಿಸಬಹುದು. ನಿಮಗೆ ಇಂದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಬಹುದು. ಯಾರದೂ ಸಹಾಯವಿಲ್ಲದೆ ನೀವು ಸ್ವತಃ ಹಣ ಗಳಿಸಲು ಸಮರ್ಥರಾಗಿರುತ್ತೀರಿ. ಆದರೆ ಯಾವುದೇ ದುಬಾರಿ ಹೂಡಿಕೆ ಅಥವಾ ಸಾಹಸ ಕೈಗೊಳ್ಳುವ ಮೊದಲು ಪೂರ್ಣ ಚಿಂತನೆ ಮಾಡುವುದು ಸೂಕ್ತ. ವ್ಯಾಪಾರದಲ್ಲಿ ಇಂದು ಒಳ್ಳೆಯ ಅವಕಾಶಗಳು ಬರಬಹುದು. ನಿಮ್ಮ ಸ್ನೇಹಿತರು ಮತ್ತು ಹತ್ತಿರದವರು ಇಂದು ನಿಮ್ಮ ನೆರವಿಗೆ ಬರಬಹುದು. ಅವರ ಸಹಾಯವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿಕೊಳ್ಳಿ. ಕುಟುಂಬದೊಂದಿಗೆ ಇಂದು ಕೆಲ ಸಮಯ ಕಳೆಯುವುದರಿಂದ ಹೊಸ ಶಕ್ತಿಯನ್ನು ನೀವು ಪಡೆಯಬಹುದು. ನಿಮ್ಮ ಮಾತುಗಳ ವಿರುದ್ಧ ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರೇಮ ಸಂಬಂಧ ಇಂದು ಸ್ವಲ್ಪ ಸವಾಲಿನದಾಗಿರಬಹುದು. ನಿಮ್ಮ ಪ್ರೇಮಿ ಇಂದು ನಿಮ್ಮ ಮಾತುಗಳನ್ನು ಕೇಳುವುದಕ್ಕಿಂತ ತನ್ನದೇ ಆದ ವಿಷಯಗಳನ್ನು ಹೇಳಲು ಹೆಚ್ಚಿನ ಪ್ರಾಮುಖ್ಯತೆ ನೀಡಬಹುದು. ಇದರಿಂದ ನೀವು ಸ್ವಲ್ಪ ಅಸಮಾಧಾನಗೊಳ್ಳಬಹುದು. ಆದರೆ ಸಹನೆ ಮತ್ತು ಪ್ರೀತಿ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ನಿಮ್ಮ ವೃತ್ತಿ ಜೀವನ ಇಂದು ಉತ್ತಮವಾಗಿ ಸಾಗುತ್ತದೆ. ಕಚೇರಿ ಅಥವಾ ಉದ್ಯೋಗದಲ್ಲಿ ಇಂದು ನಿಮ್ಮ ಪ್ರತಿಭೆಯನ್ನು ತೋರಿಸಲು ಉತ್ತಮ ಅವಕಾಶಗಳು ಬರುತ್ತವೆ. ನೀವು ಕಚೇರಿ, ರಾಜಕೀಯ ಅಥವಾ ವಿರೋಧಿಗಳ ನಡುವೆಯೂ ಇಂದು ಯಶಸ್ವಿಯಾಗುವ ಸಾಧ್ಯತೆ ಇದೆ. ನಿಮ್ಮ ಸಂವಹನ ಸಾಮರ್ಥ್ಯ ಇಂದು ನಿಮ್ಮ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ. ನೀವು ಇಂದು ಹಳೆಯ ಸ್ನೇಹಿತರನ್ನು ಭೇಟಿಯಾಗಬಹುದು ಅಥವಾ ಹೊಸ ಒಡನಾಡಿಗಳನ್ನು ಮಾಡಬಹುದು. ಅವರೊಂದಿಗೆ ಉತ್ತಮ ಮಾತುಕತೆ ಮತ್ತು ಗೆಳೆತನ ಬೆಳೆಸಲು ಇದು ಸೂಕ್ತ ದಿನವಾಗಿದೆ. ಆದರೆ ನಿಮ್ಮ ಮಾತುಗಳೊಂದಿಗೆ ನೀವು ಎಚ್ಚರಿಕೆಯಿಂದ ಇರಿ. ಅನಾವಶ್ಯಕವಾಗಿ ಭಿನ್ನಾಭಿಪ್ರಾಯ ಉಂಟು ಮಾಡಬೇಡಿ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯಲು ಪ್ರಯತ್ನಿಸಿ. ವಿವಾದಗಳೇ ಇರಲಿ ಅಥವಾ ಬಾಂಧವ್ಯ ಸಂಬಂಧಗಳ ಸಮಸ್ಯೆಗಳೇ ಆಗಿರಲಿ, ಇಂದು ನೀವು ಎಲ್ಲದರಲ್ಲೂ ಉತ್ತಮ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಸ್ನೇಹಪರ ತೋರುತ್ತಾ ಅವರ ಅಭಿಪ್ರಾಯವನ್ನು ಗೌರವಿಸುವುದರಿಂದ ಇಂದು ದಾಂಪತ್ಯ ಜೀವನದಲ್ಲಿ ಸಮತೋಲನವನ್ನು ಸೃಷ್ಟಿಸಬಹುದು. ಕನ್ಯಾ ರಾಶಿ, ಅಪರಿಚಿತರನ್ನು ಕುರುಡಾಗಿ ನಂಬಬೇಡಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳುವುದು ಸೂಕ್ತ. ಆಸ್ತಿ ಖರೀದಿ ಅಥವಾ ಮಾರಾಟದ ಬಗ್ಗೆ ಯಾವುದೇ ಯೋಜನೆಯನ್ನು ರೂಪಿಸುತ್ತಿದ್ದರೆ ಆ ನಿಟ್ಟಿನಲ್ಲಿ ಹೆಚ್ಚು ಯೋಚಿಸುವ ಅವಶ್ಯಕತೆ ಇದೆ. ದುರಾಸೆ, ಅಸೂಯೆ ಅಥವಾ ನಕಾರಾತ್ಮಕ ಆಲೋಚನೆಗಳನ್ನು ತಪ್ಪಿಸಿ. ನೀವು ಇಂದು ಚೈತನ್ಯದಿಂದ ತುಂಬಿರುತ್ತೀರಿ. ನಿಮ್ಮ ಉತ್ಸಾಹದ ಬಳಕೆ ಸರಿಯಾದ ರೀತಿಯಲ್ಲಿ ಮಾಡಿದರೆ ದೈನಂದಿನ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು. ಆದರೆ ಬಹಳ ಹೆಚ್ಚು ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ. ನಿರ್ದಿಷ್ಟ ಸಮಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವುದು ಇಂದು ಅಗತ್ಯವಾಗಿದೆ. ಆರ್ಥಿಕ ನಿರ್ಧಾರಗಳ ಬಗ್ಗೆ ಇಂದು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ದೊಡ್ಡ ಹಣಕಾಸಿನ ವ್ಯವಹಾರಗಳ ವಿಚಾರದಲ್ಲಿ ಯಾವುದೇ ಹೂಡಿಕೆ ಅಥವಾ ಖರೀದಿಯ ಮೊದಲು ಸಮಗ್ರ ಪರಿಶೀಲನೆ ನಡೆಸಿ. ವ್ಯಾಪಾರಿಗಳಿಗೆ ಇಂದು ಹೊಸ ಒಪ್ಪಂದಗಳು ಲಾಭಕರವಾಗಬಹುದು, ಆದರೆ ಸೂಕ್ಷ್ಮವಾಗಿ ವರ್ತಿಸುವುದು ಉತ್ತಮ. ನೀವು ಇಂದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಅವಕಾಶ ಪಡೆಯಬಹುದು. ಸಂಬಂಧಗಳನ್ನು ಪುನಃ ಹೊಸದಾಗಿ ಕಟ್ಟುವ ಮತ್ತು ಬಲಪಡಿಸುವ ಉತ್ತಮ ದಿನವಿದು. ಹಿರಿಯರು ಇಂದು ನಿಮ್ಮ ತಾಳ್ಮೆ ಮತ್ತು ಕಾಳಜಿಯನ್ನು ಮೆಚ್ಚಬಹುದು. ಮನೆಯವರೊಂದಿಗೆ ವಿಶೇಷ ಕ್ಷಣಗಳನ್ನು ಕಳೆಯಲು ಪ್ರಯತ್ನಿಸಿ. ನೀವು ಇಂದು ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದ ನ್ಯಾಯಯುತವಾದ ಪ್ರೀತಿ ಮತ್ತು ಗೌರವವನ್ನು ಪಡೆಯುವ ಸಾಧ್ಯತೆ ಇದೆ. ಪ್ರೀತಿಯ ಸಂಬಂಧದಲ್ಲಿ ಇಂದು ಹೊಸ ನಂಬಿಕೆ ಮೂಡಬಹುದು. ಸಂಗಾತಿಯೊಂದಿಗೆ ಸಣ್ಣ ಅನಿಸು ಮುನಿಸುಗಳು ಬಂದರೂ ಅವುಗಳನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ಪ್ರೀತಿ ತುಂಬಿದ ಒಂದು ದಿನವನ್ನು ಇಂದು ನೀವು ಅನುಭವಿಸಬಹುದು. ನಿಮ್ಮ ಕೆಲಸ ಇಂದು ಯಶಸ್ವಿಯಾಗುವ ಎಲ್ಲ ಸಾಧ್ಯತೆಗಳಿವೆ. ನೀವು ಒಂದು ಬಾರಿ ಏನಾದರೂ ಯೋಜಿಸಿದರೆ ಇಂದು ಅದನ್ನು ಸಾಧಿಸಲು ಸಾಧ್ಯವಾಗಬಹುದು. ಹೊಸ ಕಾರ್ಯವನ್ನು ಆರಂಭಿಸುವ ಮೊದಲು ಪೂರ್ಣ ಯೋಚಿಸಿ. ನಿಮಗೆ ಇಂದು ಬದಲಾವಣೆಯ ಅವಕಾಶ ದೊರಕಬಹುದು. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ನಿಮ್ಮ ಸ್ನೇಹಿತರು ಇಂದು ನಿಮ್ಮ ಆಪ್ತರಾಗಬಹುದು. ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕ ಸಾಧಿಸಲು ಇಂದು ಒಳ್ಳೆಯ ದಿನವಾಗಿದೆ. ಹೊಸ ಪರಿಚಯಗಳು ಇಂದು ಭವಿಷ್ಯದಲ್ಲಿ ಉಪಯುಕ್ತವಾಗಬಹುದು. ಆದರೆ ನಿಮ್ಮ ಮಾತುಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಒಳ್ಳೆಯದು. ನಿಮ್ಮ ಹೆತ್ತವರು ಇಂದು ನಿಮ್ಮ ಸಂಗಾತಿಗೆ ಆಶೀರ್ವಾದ ನೀಡುವ ಸಾಧ್ಯತೆ ಇದೆ. ಇದು ನಿಮ್ಮ ದಾಂಪತ್ಯ ಜೀವನವನ್ನು ಇನ್ನಷ್ಟು ಶ್ರೇಷ್ಠವಾಗಿಸುತ್ತದೆ. ಸಂಗಾತಿಯೊಂದಿಗೆ ಇಂದು ಪ್ರೀತಿಯ ಕ್ಷಣಗಳನ್ನು ಕಳೆಯಲು ಪ್ರಯತ್ನಿಸಿ. ನಿಮ್ಮ ಸಂಬಂಧದಲ್ಲಿ ಹೊಸ ಶಕ್ತಿ ಮತ್ತು ನಂಬಿಕೆ ಇಂದು ಮೂಡಬಹುದು. ತುಲಾ ರಾಶಿ, ಯಾವುದೇ ನಕಾರಾತ್ಮಕ ಪರಿಸ್ಥಿತಿ ಅಥವಾ ವಿವಾದಾತ್ಮಕ ವಿಷಯಗಳಲ್ಲಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ. ತಾಳ್ಮೆಯಿಂದ ಪರಿಹಾರ ಕಂಡುಕೊಳ್ಳಿ. ಸಣ್ಣ ವಿಷಯಗಳನ್ನು ದೊಡ್ಡ ವಿಷಯವನ್ನಾಗಿ ಮಾಡಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಾಧ್ಯವಿದೆ,
ಆತ್ಮವಿಶ್ವಾಸದಿಂದ ಇರಿ ಮತ್ತು ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ. ನಿಮ್ಮ ಚೈತನ್ಯ ಇಂದು ಉತ್ತಮವಾಗಿರುತ್ತದೆ, ಆದರೆ ಇದನ್ನು ಸರಿಯಾದ ಮಾರ್ಗದಲ್ಲಿ ಬಳಸುವುದು ಮುಖ್ಯವಾಗುತ್ತದೆ. ಮನಸ್ಸಿನ ನೆಮ್ಮದಿಯನ್ನು ಕಾಪಾಡಲು ಧ್ಯಾನ ಅಥವಾ ಯೋಗ ಉಪಯೋಗವಾಗಬಹುದು. ಬೇರೆ ಅವರ ಸಮಸ್ಯೆಗಳಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ, ಇದು ನಿಮ್ಮ ಒತ್ತಡವನ್ನು ಹೆಚ್ಚಿಸಬಹುದು. ಆರಾಮ ಮತ್ತು ವಿಶ್ರಾಂತಿಗೆ ಪ್ರಾಧಾನ್ಯ ನೀಡಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಇಂದು ಸಾಧಾರಣವಾಗಿರಬಹುದು. ಊಹಾಪೋಹದ ಆಧಾರದ ಮೇಲೆ ಹಣ ಹೂಡಲು ಪ್ರಯತ್ನಿಸಬೇಡಿ, ಆದರೆ ಸರಿಯಾದ ಯೋಜನೆ ಮಾಡಿಕೊಂಡು ಹೂಡಿಕೆ ಮಾಡಿದರೆ ಲಾಭವಾಗಬಹುದು. ಹೊಸ ವ್ಯವಹಾರ ಚರ್ಚೆಗಳು ಇಂದು ಸಕಾರಾತ್ಮಕವಾಗಿ ಮುನ್ನಡೆಯಬಹುದು. ಖರ್ಚು ಮಾಡುವ ಮುನ್ನ ಸರಿಯಾಗಿ ಯೋಚಿಸುವುದು ಒಳ್ಳೆಯದು. ನೀವು ಇಂದು ನಿಮ್ಮ ಕುಟುಂಬದೊಂದಿಗೆ ಶಾಂತಿಯುತ ದಿನವನ್ನು ಕಳೆಯಬಹುದು. ಮನೆಯವರೊಂದಿಗೆ ಆನಂದದ ಕ್ಷಣಗಳನ್ನು ಹಂಚಿಕೊಳ್ಳಿ. ಯಾರಾದರೂ ತಮ್ಮ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡರೆ ಸಹಾಯ ಮಾಡಲು ಪ್ರಯತ್ನಿಸಿ, ಆದರೆ ಅವುಗಳನ್ನು ನಿಮ್ಮ ಮೇಲೆ ಹಾಕಿಕೊಳ್ಳಬೇಡಿ. ಮನೆಯಲ್ಲಿ ಧಾರ್ಮಿಕ ಕ್ರಿಯೆಗಳೊಂದಿಗೆ ಶುಭ ಕಾರ್ಯಗಳ ಸಂಭಾವನೆ ಇದೆ. ನಿಮ್ಮ ಪ್ರೇಮ ಜೀವನ ಇಂದು ತುಂಬ ಹಸನ್ಮಯವಾಗಿರಲಿದೆ. ನಿಮ್ಮ ಪ್ರಿಯ ವ್ಯಕ್ತಿಯೊಂದಿಗೆ ಇಂದು ನೀವು ಹೆಚ್ಚಿನ ಭಾವನಾತ್ಮಕ ಸಂಪರ್ಕ ಹೊಂದಬಹುದು. ಕಣ್ಣಿನ ಮೂಲಕ ಭಾವನೆಗಳನ್ನು ಹಂಚಿಕೊಳ್ಳುವ ಅವಕಾಶ ಇಂದು ನಿಮ್ಮದಾಗಿರುತ್ತದೆ. ಪ್ರೀತಿ ಹೊಸ ರೂಪವನ್ನು ಪಡೆಯಬಹುದು, ಇದರಿಂದ ನೀವು ಸಂತೋಷ ಅನುಭವಿಸಬಹುದು. ನಿಮ್ಮ ವೃತ್ತಿ ಜೀವನ ಇಂದು ಸಾಮಾನ್ಯ ಪ್ರಗತಿಯಲ್ಲಿರಬಹುದು. ಕೆಲವರು ನಿಮ್ಮ ಶತ್ರುಗಳಾಗಿದ್ದಾರೆ ಎಂದು ನೀವು ಭಾವಿಸಿದ್ದರೆ ಅವರು ನಿಜವಾಗಿ ನಿಮ್ಮ ಸಹಾಯಕರಾಗಬಹುದು ಎಂಬ ಅರಿವು ನಿಮಗೆ ಇಂದು ಬರುತ್ತದೆ. ನಿಮ್ಮ ಕಾರ್ಯವೈಖರಿ ಇಂದು ಉತ್ತಮವಾಗಿರುತ್ತದೆ, ಆದರೆ ಹೊಸ ಕೆಲಸ ಕೈಗೆತ್ತಿಕೊಳ್ಳುವ ಮೊದಲು ಪೂರ್ಣ ಯೋಚಿಸಿ. ಸ್ನೇಹಿತರು ಇಂದು ನಿಮ್ಮ ಬೆಂಬಲಕ್ಕೆ ಬರಬಹುದು. ನಿಮ್ಮ ಹಿತೈಷಿಗಳನ್ನು ಗುರುತಿಸಲು ಇಂದು ನಿಮಗೆ ಒಂದು ಅವಕಾಶ ದೊರಕಬಹುದು. ಜನರೊಂದಿಗೆ ಇಂದು ಸೂಕ್ಷ್ಮವಾಗಿ ನಡೆದುಕೊಳ್ಳಿ. ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಉಪಯುಕ್ತವಾಗಬಹುದು. ನೀವು ಇಂದು ನಿಮ್ಮ ಸಂಗಾತಿಯೊಂದಿಗೆ ಅದ್ಭುತ ಸಮಯ ಕಳೆಯಬಹುದು. ಮಾತುಗಳಿಂದ ಇಂದು ಕಣ್ಣಿನ ಮೂಲಕ ಭಾವನೆಗಳನ್ನು ಹಂಚಿಕೊಳ್ಳುವ ಅವಕಾಶ ಹೆಚ್ಚಿರಬಹುದು. ಸಂಗಾತಿಯ ಸಹಕಾರ ಇಂದು ನಿಮ್ಮ ಹೃದಯವನ್ನು ಸ್ಪರ್ಶಿಸಬಹುದು. ಒಟ್ಟಿನಲ್ಲಿ ದಾಂಪತ್ಯ ಜೀವನ ಇಂದು ಸಂತೋಷದಾಯಕವಾಗಿರುತ್ತದೆ. ವೃಶ್ಚಿಕ ರಾಶಿ, ಸಣ್ಣ ವಿಷಯಕ್ಕೆ ಸ್ನೇಹಿತ ಅಥವಾ ನೆರೆಯವರೊಂದಿಗೆ ಬಿರುಕು ಉಂಟಾಗುವ ಸಾಧ್ಯತೆ ಇದೆ. ತಾಳ್ಮೆ ಮತ್ತು ಸಂಯಮದಿಂದ ಸಮಸ್ಯೆಯನ್ನು ಪರಿಹರಿಸಿ. ಯಾವುದೇ ಕಾನೂನು ವಿಷಯ ನಡೆಯುತ್ತಿದ್ದರೆ ಅದನ್ನು ಶೀಘ್ರದಲ್ಲೇ ಪರಿಹರಿಸಲು ಪ್ರಯತ್ನಿಸಿ, ಇಲ್ಲದಿದ್ದರೆ ಸಮಸ್ಯೆ ಹೆಚ್ಚಾಗಬಹುದು. ಹಳೆಯ ವಿಚಾರದಲ್ಲಿ ಸಿಲುಕಿಕೊಳ್ಳಬೇಡಿ, ಹೊಸ ಅವಕಾಶಗಳನ್ನು ಸ್ವಾಗತಿಸಿ. ನೀವು ಇಂದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಸ್ಥಿತಿಯಲ್ಲಿರುತ್ತೀರಿ. ನಿಮ್ಮ ಮನಸ್ಸಿನ ಹರ್ಷತೆಯಿಂದ ನಿಮ್ಮ ದೇಹಕ್ಕೂ ತಾಜಾತನ ವೃದ್ಧಿಯಾಗುತ್ತದೆ. ಈ ಸಕಾರಾತ್ಮಕ ಮನೋಭಾವ ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತದೆ. ಆದರೂ ದಿನದ ಕೊನೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಮತ್ತು ಸಮತೋಲನ ಕಾಪಾಡುವುದು ಮುಖ್ಯವಾಗುತ್ತದೆ. ನಿಮ್ಮ ಹಣವನ್ನು ಇಂದು ಜಾಣ್ಮೆಯಿಂದ ನಿರ್ವಹಿಸಬೇಕು. ಆಕಸ್ಮಿಕ ವೆಚ್ಚಗಳು ಬರಬಹುದು, ಆದ್ದರಿಂದ ಇಂದು ನಿಮ್ಮ ಆದಾಯ ಮತ್ತು ಖರ್ಚುಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಿ. ಹೊಸ ಹೂಡಿಕೆ ಮಾಡುವ ಮೊದಲು ವೃತ್ತಿಪರ ಸಲಹೆ ಪಡೆಯುವುದು ಉತ್ತಮ. ಹಣ ಸಂಗ್ರಹಿಸಲು ಇಂದು ಉತ್ತಮ ದಿನವಾಗಿರುತ್ತದೆ. ಸಂಜೆಯ ಸಮಯದಲ್ಲಿ ನೀವು ಹೆಚ್ಚಿನ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಬಹುದು. ಕುಟುಂಬದ ಸದಸ್ಯರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಲು ಇದು ಒಳ್ಳೆಯ ಅವಕಾಶವಾಗಿರುತ್ತದೆ. ಸ್ನೇಹಿತರೊಂದಿಗೆ ಬಹಳಷ್ಟು ಸಂತೋಷಕರ ಕ್ಷಣಗಳನ್ನು ಕಳೆಯಲಿದ್ದೀರಿ. ನೆರೆಯವರು ಮತ್ತು ಹತ್ತಿರದ ಬಂಧುಗಳೊಂದಿಗೆ ಇಂದು ಉತ್ತಮ ಬಾಂಧವ್ಯ ಕಾಪಾಡಲು ಪ್ರಯತ್ನಿಸಿ. ನಿಮ್ಮ ಪ್ರೀತಿಯ ಜೀವನ ಇಂದು ಅತ್ಯುತ್ತಮವಾಗಿರುತ್ತದೆ. ನೀವು ಇಂದು ನಿಮ್ಮ ಪ್ರಿಯ ವ್ಯಕ್ತಿಯ ಜೊತೆ ಒಂದು ಅದ್ಭುತ ಕ್ಷಣವನ್ನು ಹಂಚಿಕೊಳ್ಳುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿರುವ ಭಾವನೆಗಳನ್ನು ಇಂದು ಮುಕ್ತವಾಗಿ ವ್ಯಕ್ತಪಡಿಸಿ. ನಿಮ್ಮ ಪ್ರೇಮಿ ಇಂದು ನಿಮ್ಮ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ನೀವು ಇಂದು ಹೊಸ ಯೋಜನೆಗಳು ಅಥವಾ ಬದಲಾಗುವ ಕಾರ್ಯವೈಖರಿಯ ಬಗ್ಗೆ ಯೋಚಿಸಬಹುದು. ನಿಮ್ಮ ಪಾಲುದಾರರು ಅಥವಾ ಸಹ ಉದ್ಯೋಗಿಗಳು ಇಂದು ನಿಮ್ಮ ಹೊಸ ಯೋಚನೆಗಳಿಗೆ ಬೆಂಬಲ ನೀಡಬಹುದು. ನಿಮ್ಮ ವೃತ್ತಿ ಜೀವನ ಇಂದು ಲಾಭದಾಯಕವಾಗಬಹುದು, ಆದರೆ ಯಾವ ನಿರ್ಧಾರಗಳನ್ನಾದರೂ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ನೀವು ಇಂದು ಹೊಸ ಸ್ನೇಹಿತರನ್ನು ಪರಿಚಯಿಸಿಕೊಳ್ಳಬಹುದು. ಸ್ನೇಹಿತರು ಇಂದು ನಿಮಗೆ ಮನಸ್ಸಿಗೆ ಶಾಂತಿ ನೀಡುವಂತರಾಗಿರುತ್ತಾರೆ. ನಿಮ್ಮ ಹಳೆಯ ಪರಿಚಿತರ ಜೊತೆ ಇಂದು ಒಳ್ಳೆಯ ಸಮಯವನ್ನು ಕಳೆಯಬಹುದು. ನೀವು ಇಂದು ನಿಮ್ಮ ಸಂಗಾತಿಯೊಂದಿಗೆ ಅತ್ಯಂತ ಸಂತೋಷದಾಯಕ ಕ್ಷಣಗಳನ್ನು ಹಂಚಿಕೊಳ್ಳುವಿರಿ. ನಿಮ್ಮ ದಾಂಪತ್ಯ ಜೀವನ ಇಂದು ಹೊಸದಾದ ಒಂದು ಅನುಭವವನ್ನು ನೀಡಬಹುದು. ಸಂಗಾತಿಯ ಪ್ರೀತಿ ಮತ್ತು ಸಹಕಾರ ಇಂದು ನಿಮ್ಮ ಮನಸ್ಸಿಗೆ ಉಲ್ಲಾಸ ತರಬಹುದು. ಒಟ್ಟಿನಲ್ಲಿ ಇಂದು ದಾಂಪತ್ಯ ಜೀವನದಲ್ಲಿ ಪ್ರೀತಿ ತುಂಬಿದ ದಿನವಾಗಿರುತ್ತದೆ. ಧನುರಾಶಿ, ಕೆಲವು ಸಮಯದಿಂದ ನಡೆಯುತ್ತಿರುವ ಸಮಸ್ಯೆಗೆ ಇಂದು ಪರಿಹಾರ ಸಿಗಬಹುದು. ಆದ್ದರಿಂದ ಸಕಾರಾತ್ಮಕವಾಗಿರಿ ಮತ್ತು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ಗಂಡ ಮತ್ತು ಹೆಂಡತಿಯ ನಡುವೆ ಪರಸ್ಪರ ಸಾಮರಸ್ಯ ಉತ್ತಮವಾಗಿರುತ್ತದೆ. ನಿಮ್ಮ ತಾಳ್ಮೆ ಮತ್ತು ಅನುಭವವು ಉಪಯೋಗಕ್ಕೆ ಬರುತ್ತದೆ. ನೀವು ಕೆಲವು ಹಳೆಯ ಸಮಸ್ಯೆಯನ್ನು ಇಂದು ಬಗೆಹರಿಸಿಕೊಳ್ಳಬಹುದು. ನೀವು ಇಂದು ಬಹುಕಾಲದ ಒತ್ತಡಗಳಿಂದ ಮುಕ್ತರಾಗುವ ಸಾಧ್ಯತೆ ಇದೆ. ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡುವುದು ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ.
ಇರುತ್ತದೆ. ಧ್ಯಾನ ಮತ್ತು ಯೋಗವನ್ನು ದಿನಚರಿಯ ಭಾಗವಾಗಿಟ್ಟುಕೊಳ್ಳಿ. ನಿಮ್ಮ ದೇಹಕ್ಕೆ ಇಂದು ವಿಶ್ರಾಂತಿ ನೀಡುವುದು ಅಗತ್ಯವಾಗಿದೆ. ನೀವು ಹಣಕಾಸಿನ ವಿಚಾರದಲ್ಲಿ ಇಂದು ಎಚ್ಚರಿಕೆಯಿಂದ ಇರಬೇಕು. ವ್ಯಾಪಾರ ಸಾಲಕ್ಕಾಗಿ ಯಾರಾದರೂ ನಿಮ್ಮನ್ನು ಸಂಪರ್ಕಿಸಿದರೆ ಅದನ್ನು ಸರಿಯಾಗಿ ಪರಿಗಣಿಸಿ, ಆದರೆ ಬೇಗ ನಿರ್ಧಾರ ಮಾಡಬೇಡಿ. ಖರ್ಚುಗಳ ಮೇಲೆ ಇಂದು ಹೆಚ್ಚು ಗಮನ ಹರಿಸಿ. ಹೊಸ ಹೂಡಿಕೆಗಳು ಶೀಘ್ರ ಲಾಭ ತರುವುದಿಲ್ಲ, ಆದ್ದರಿಂದ ಪರಿಶೀಲನೆ ಅವಶ್ಯಕವಾಗಿದೆ. ನಿಮ್ಮ ಜ್ಞಾನ ಮತ್ತು ಹಾಸ್ಯ ಇಂದು ನಿಮ್ಮ ಹತ್ತಿರದ ಜನರನ್ನು ಆಕರ್ಷಿಸಬಹುದು. ಕುಟುಂಬದ ಸದಸ್ಯರೊಂದಿಗೆ ಇಂದು ಉತ್ತಮ ಸಮಯ ಕಳೆಯಬಹುದು. ಮನೆಯಲ್ಲಿ ಇಂದು ಸಂತೋಷದ ವಾತಾವರಣ ಇರುತ್ತದೆ. ಹಿರಿಯರೊಂದಿಗೆ ಮಾತುಕತೆ ಮಾಡುವುದು ನಿಮಗೆ ಶಾಂತಿಯನ್ನು ತರುತ್ತದೆ. ಸ್ನೇಹಿತರು ಇಂದು ನಿಮ್ಮ ಬೆಂಬಲಕ್ಕೆ ಬರುತ್ತಾರೆ. ನಿಮ್ಮ ಪ್ರೀತಿಯ ಜೀವನ ಇಂದು ಸಣ್ಣ ಹೊಣೆಗಾರಿಕೆಗಳನ್ನು ಎದುರಿಸಬಹುದು. ನೀವು ಇಂದು ತಪ್ಪಾಗಿ ವರ್ತಿಸಿದರೆ ಕ್ಷಮೆ ಕೇಳಲು ಹಿಂಜರಿಯಬೇಡಿ. ನಿಮ್ಮ ಪ್ರೇಮ ಸಂಬಂಧ ಇಂದು ಹೊಸ ಹಂತವನ್ನು ತಲುಪಬಹುದು. ನಿಮ್ಮ ಪ್ರಿಯ ವ್ಯಕ್ತಿಯ ಮನೋಭಾವ ಇಂದು ಸ್ವಲ್ಪ ಭಿನ್ನವಾಗಿರಬಹುದು, ಆದ್ದರಿಂದ ಧೈರ್ಯ ಮತ್ತು ಪ್ರೀತಿಯನ್ನು ಪ್ರದರ್ಶಿಸಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಇಂದು ಸುಧಾರಣೆಯಾಗಬಹುದು. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಸಹ ಉದ್ಯೋಗಿಗಳೊಂದಿಗೆ ಇಂದು ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಿ. ಕಾನೂನು ಸಂಬಂಧಿಸಿದ ಕೆಲಸಗಳಿಗಾಗಿ ಇಂದು ವಕೀಲರ ಸಲಹೆ ಪಡೆಯಲು ಉತ್ತಮ ದಿನವಾಗಿದೆ. ದೀರ್ಘಕಾಲಿಕ ಯೋಜನೆಗಳನ್ನು ಇಂದು ಅನುಷ್ಠಾನಕ್ಕೆ ತರಬಹುದು. ನೀವು ಇಂದು ನಿಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ನಿಮ್ಮ ಹಾಸ್ಯ ಪ್ರಜ್ಞೆ ಮತ್ತು ಜ್ಞಾನ ಇಂದು ನಿಮ್ಮ ಸುತ್ತಮುತ್ತಲಿನವರನ್ನು ಆಕರ್ಷಿಸಬಹುದು. ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಸಹಾಯಕವಾಗಬಹುದು. ಸ್ನೇಹಿತರಿಂದ ಸಹಾಯ ಅಥವಾ ಆರ್ಥಿಕ ಸಲಹೆ ಪಡೆಯಿರಿ. ನೀವು ಇಂದು ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಮಾತಿನ ಚಕಮಕಿಯನ್ನು ಎದುರಿಸಬಹುದು, ಆದರೆ ದಿನದ ಅಂತ್ಯದಲ್ಲಿ ನಿಮ್ಮ ನಡುವಿನ ಪ್ರೀತಿ ಮತ್ತಷ್ಟು ಗಾಢವಾಗಬಹುದು. ರಾತ್ರಿ ಊಟದ ಸಮಯದಲ್ಲಿ ನೀವು ಒಟ್ಟಿಗೆ ಸಂತೋಷವನ್ನು ಹಂಚಿಕೊಳ್ಳುವಿರಿ. ನಿಮ್ಮ ಸಂಗಾತಿ ಇಂದು ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಮಕರ ರಾಶಿ, ಇಂದು ಆತುರವನ್ನು ಪಡಬೇಡಿ. ಸಣ್ಣ ತಪ್ಪು ಕೂಡ ನಿಮಗೆ ಮುಂದೆ ದೊಡ್ಡ ತೊಂದರೆಯನ್ನುಂಟು ಮಾಡಬಹುದು. ದಾಂಪತ್ಯ ಜೀವನ ಸಂತೋಷವಾಗಿರುತ್ತದೆ. ಸಂಯಮ ಮತ್ತು ಶಿಸ್ತಿನಿಂದ ಮುಂದುವರಿಯುವ ಸಮಯವಿದು. ನಿಮ್ಮ ಕಠಿಣ ಪರಿಶ್ರಮ ಫಲ ನಿಧಾನವಾಗಿ ಸಿಗುತ್ತದೆ, ಆದರೆ ಶಾಶ್ವತವಾಗಿರುತ್ತದೆ. ಸಂಪೂರ್ಣ ಸಮರ್ಪಣೆ ಭಾವದಿಂದ ಕೆಲವು ಕೆಲಸಗಳನ್ನು ಮಾಡುವ ಅವಶ್ಯಕತೆ ಇರುತ್ತದೆ. ನಿಮ್ಮ ಆರೋಗ್ಯ ಇಂದು ವಿಶೇಷ ಗಮನವನ್ನು ಅಗತ್ಯಪಡಿಸುತ್ತದೆ. ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ದೂರವಿರುವುದು ಉತ್ತಮ. ಅತಿಯಾದ ಚಿಂತೆ ನಿಮ್ಮ ಶಾರೀರಿಕ ಆರೋಗ್ಯಕ್ಕೂ ಹಾನಿ ಮಾಡಬಹುದು. ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವ ಮೂಲಕ ಇಂದು ನೀವು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳಬಹುದು. ನಿಮ್ಮ ಆರ್ಥಿಕ ಸ್ಥಿತಿ ಇಂದು ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ. ಸಣ್ಣ ಉದ್ಯೋಗ ಮಾಡುವವರು ಇಂದು ಆಪ್ತರಿಂದ ಹಣಕಾಸು ಸಲಹೆ ಪಡೆಯಬಹುದು. ಇದು ಭವಿಷ್ಯದಲ್ಲಿ ಲಾಭ ತರಬಹುದು. ಹೊಸ ಹೂಡಿಕೆ ಮಾಡುವುದಕ್ಕೂ ಇದು ಸೂಕ್ತ ಸಮಯವಾಗಿದೆ, ಆದರೆ ಮುಂಚಿನ ಅನುಭವಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನೀವು ಇಂದು ನಿಮ್ಮ ಕುಟುಂಬದ ಸದಸ್ಯರಿಗೆ ವಿಶೇಷವಾಗಿ ಗಮನ ಕೊಡುವ ಸಾಧ್ಯತೆ ಇದೆ. ನಿಮ್ಮ ಮುಂದಿನ ಪೀಳಿಗೆ ನಿಮಗೆ ಇಂದು ಮಾಡಿದ ಸಹಾಯವನ್ನು ಸದಾ ನೆನಪಿನಲ್ಲಿಡಬಹುದು, ಆದ್ದರಿಂದ ಅವರಿಗಾಗಿ ಉತ್ತಮ ಯೋಜನೆಗಳನ್ನು ರೂಪಿಸಿ. ಕುಟುಂಬದವರೊಂದಿಗೆ ಇಂದು ಉತ್ತಮ ಸಮಯ ಕಳೆಯುವಿರಿ. ನಿಮ್ಮ ಪ್ರೇಮ ಜೀವನ ಇಂದು ಸ್ವಲ್ಪ ಸವಾಲಿನಂತೆ ಭಾಸವಾಗಬಹುದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಸಮಯ ಕಳೆದರೆ ಮಾತ್ರ ಸಂಬಂಧ ಬಲಗೊಳ್ಳುತ್ತದೆ. ಇಂದು ನೀವು ಅವರೊಂದಿಗೆ ಒಳ್ಳೆಯ ಮಾತುಕತೆ ನಡೆಸಿ ಬಾಂಧವ್ಯವನ್ನು ಗಾಢಗೊಳಿಸಿಕೊಳ್ಳಿ. ನೀವು ಇಂದು ಹೊಸ ಕಾರ್ಯಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ, ಆದರೆ ಅವು ತಕ್ಷಣದ ಫಲವನ್ನು ನೀಡುವುದಿಲ್ಲ. ನಿಮ್ಮ ತಾಳ್ಮೆ ಮತ್ತು ಪರಿಶ್ರಮ ಇಂದು ಇತರರನ್ನು ಆಕರ್ಷಿಸಬಹುದು. ಇತರರನ್ನು ಒಪ್ಪಿಸುವ ನಿಮ್ಮ ಸಾಮರ್ಥ್ಯ ಇಂದು ಉತ್ತಮ ಲಾಭ ತರುವ ಸಾಧ್ಯತೆ ಇದೆ. ನಿಮ್ಮ ಸ್ನೇಹಿತರು ಇಂದು ನಿಮ್ಮ ಬೆಂಬಲಕ್ಕೆ ಬರುತ್ತಾರೆ. ಹೊಸ ಜನರನ್ನು ಭೇಟಿಯಾಗಿ ಸ್ನೇಹ ಸಂಬಂಧಗಳನ್ನು ಬಲಪಡಿಸುವ ಅವಕಾಶ ಇಂದು ಬರಬಹುದು. ಸಣ್ಣ ಸಂಗತಿಗಳಿಂದ ಇಂದು ನಿಮ್ಮ ಸ್ನೇಹಿತರನ್ನು ಸಂತೋಷಪಡಿಸಬಹುದು. ನಿಮ್ಮ ಸಂಗಾತಿಯ ಆರೋಗ್ಯ ಇಂದು ನಿಮ್ಮ ಗಮನವನ್ನು ಸೆಳೆಯಬಹುದು. ನೀವು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಬಹುದು. ಇದರಿಂದಾಗಿ ನೀವು ಬೇರೆ ಯೋಜನೆಗಳನ್ನು ಬದಲಾಯಿಸಬಹುದು, ಆದರೆ ನೀವು ಒಟ್ಟಿಗೆ ಹೆಚ್ಚು ಸುಂದರ ಸಮಯವನ್ನು ಕಳೆಯುವಿರಿ. ಕುಂಭರಾಶಿ, ವ್ಯವಹಾರದಲ್ಲಿ ಅನೇಕ ಶುಭ ಅವಕಾಶಗಳು ಎದುರಾಗುತ್ತವೆ. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ. ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ಮಾಡಿದ ಯೋಜನೆಗಳು ಇಂದು ವಿಫಲಗೊಳ್ಳುತ್ತವೆ. ಈ ಸಮಯದಲ್ಲಿ ನಿಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ನೀವು ಕೆಲವು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆಸ್ತಿಗೆ ಸಂಬಂಧಿಸಿದ ಯೋಜನೆಗಳತ್ತ ಗಮನ ಹರಿಸಿ. ಇಂದು ನಿಮಗೆ ಲಾಭ ಸಿಗಲಿದೆ. ನೀವು ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಅನಗತ್ಯ ಚಿಂತೆಗಳು ಮತ್ತು ಇತರರ ಟೀಕೆಗಳಲ್ಲಿ ತೊಡಗಿರುವುದರಿಂದ ನಿಮ್ಮ ಮಾನಸಿಕ ಸ್ಥಿತಿ ಕುಗ್ಗಬಹುದು. ಶಾಂತ ಮನಸ್ಸನ್ನು ಉಳಿಸಿಕೊಳ್ಳಲು ಇಂದು ಧ್ಯಾನ ಅಥವಾ ಯೋಗ ಮಾಡುವುದು ಉತ್ತಮ. ನಿಮ್ಮ ಹಣಕಾಸು ಇಂದು ಸ್ವಲ್ಪ ಸುಧಾರಣೆಯೊಂದಿಗೆ ಮುಂದೆ ಸಾಗಬಹುದು. ಅಗತ್ಯ ವಸ್ತುಗಳನ್ನು ಖರೀದಿಸಲು ಇಂದು ನಿಮಗೆ ಸಾಧ್ಯವಾಗದೇ ಇರಬಹುದು. ಹೂಡಿಕೆ ಮಾಡುತ್ತಿದ್ದರೆ ಇಂದು ನೀವು ಎಚ್ಚರಿಕೆಯಿಂದ ಮುಂದುವರಿಯಿರಿ. ಹೊಸ ವ್ಯವಹಾರಗಳಿಗೆ ಇಂದು ಹೆಚ್ಚಿನ ಚರ್ಚೆ ಮತ್ತು ಪರಿಶೀಲನೆಯ ಅಗತ್ಯವಿದೆ. ಕುಟುಂಬದ ಬೆಂಬಲ ಇಂದು ನಿಮಗೆ ದೊಡ್ಡ ಶಕ್ತಿ ಆಗಲಿದೆ. ಒತ್ತಡದ ಸಮಯದಲ್ಲಿ ಕೂಡ ನಿಮ್ಮ ಕುಟುಂಬಸ್ಥರು ನಿಮ್ಮ ಬೆಂಬಲಕ್ಕೆ ನಿಂತು ಸಹಾಯ ಮಾಡುವರು.
ಹೊಂದುವರು. ಇಂದು ನಿಮಗೆ ಸ್ನೇಹಿತರೊಂದಿಗೆ ಉತ್ತಮ ಸಂಪರ್ಕ ಕಾಯ್ದುಕೊಳ್ಳುವ ಅವಕಾಶ ದೊರೆಯಬಹುದು. ನಿಮ್ಮ ಪ್ರೀತಿಯ ಸಂಬಂಧ ಇಂದು ಸೂಕ್ಷ್ಮ ಮತ್ತು ಸಂವೇದನಾಶೀಲವಾಗಿರಬಹುದು. ನೀವು ಎಚ್ಚರಿಕೆ ವಹಿಸಿ. ಇಂದು ನಿಮ್ಮ ಪ್ರೇಮಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಅಹಂಕಾರವನ್ನು ದೂರವಿಡಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ಪ್ರಭಾವ ಇಂದು ಕೆಲಸದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡಲಿದೆ. ಇಂದು ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬಹುದು. ಹೊಸ ಅವಕಾಶಗಳು ಇಂದು ನಿಮ್ಮ ಕೆಲಸದಲ್ಲಿ ಬೆಳವಣಿಗೆ ತರಬಹುದು. ಸ್ನೇಹಿತರು ಇಂದು ನಿಮ್ಮೊಡನೆ ಉತ್ತಮ ಸಮಯ ಕಳೆಯಬಹುದು, ಆದರೆ ಇಂದು ನಿಮ್ಮ ಕೆಲಸದ ಒತ್ತಡದಿಂದಾಗಿ ನೀವು ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದೇ ಇರಬಹುದು. ನಿಮ್ಮ ಸಂಗಾತಿಯ ವರ್ತನೆ ಇಂದು ನಿಮ್ಮ ವೃತ್ತಿಪರ ಜೀವನದ ಮೇಲೆ ಪ್ರಭಾವ ಬೀರಬಹುದು. ಅವರೊಂದಿಗೆ ಇಂದು ಸಮಜಾಯಿಷಿ ಮಾಡಿಕೊಂಡು ಮುನ್ನಡೆಯುವುದು ಉತ್ತಮ. ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಸಣ್ಣ ಸಂಗತಿಗಳನ್ನು ಒಪ್ಪಿಕೊಳ್ಳಿ. ಮೀನರಾಶಿ, ಯಶಸ್ಸನ್ನು ಸಾಧಿಸಲು ಸಾಕಷ್ಟು ಶ್ರಮ ಬೇಕಾಗುತ್ತದೆ, ಆದರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ. ಸೋಮಾರಿತನ ಮತ್ತು ಒತ್ತಡದಂತಹ ಪರಿಸ್ಥಿತಿಗಳು ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು ಎಂಬುದನ್ನು ನೆನಪಿನಲ್ಲಿಡಿ. ನಿಮ್ಮೊಳಗಿನ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅದನ್ನು ನಿಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳಿ. ನೀವು ಇಂದು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ನಿಮ್ಮ ಆತಂಕಗಳು ಇಂದು ಕಡಿಮೆಯಾಗುತ್ತವೆ, ಆದರೆ ಮಾನಸಿಕ ಶಾಂತಿಗಾಗಿ ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಹೆಚ್ಚಿನ ಲಾಭವಾಗಬಹುದು. ಸಣ್ಣ ಸ್ತಬ್ಧನ ಅಥವಾ ಒತ್ತಡದಿಂದ ಇಂದು ದೂರವಿರಿ. ನೀವು ಇಂದು ಹೂಡಿಕೆಗೆ ಯೋಚಿಸುತ್ತಿದ್ದರೆ ದೀರ್ಘಕಾಲದ ಲಾಭದಾಯಕ ಯೋಜನೆಗಳನ್ನು ಪರಿಗಣಿಸಿ. ಇಂದು ನಿಮ್ಮ ಹಣಕಾಸು ಸ್ಥಿತಿ ಸುಧಾರಣೆಯ ಹಾದಿಯಲ್ಲಿರಬಹುದು. ವ್ಯಾಪಾರಿಗಳಿಗೆ ಇಂದು ಹೊಸ ಒಪ್ಪಂದಗಳು ಲಾಭ ತರುವ ಸಾಧ್ಯತೆ ಇದೆ. ನೀವು ಇಂದು ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ಹೊಸ ಸ್ನೇಹಿತರನ್ನು ಸಂಪಾದಿಸಬಹುದು. ಕುಟುಂಬದೊಂದಿಗೆ ಇಂದು ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ, ಏಕೆಂದರೆ ಕೆಲಸದ ಒತ್ತಡದಿಂದ ನಿಮ್ಮ ಸಮಯವನ್ನು ಸರಿಯಾಗಿ ಹಂಚಿಕೊಳ್ಳುವುದು ಇಂದು ಸವಾಲಾಗಬಹುದು. ನೀವು ಇಂದು ಪ್ರೀತಿಯಲ್ಲಿ ಒಂದು ಮಹತ್ವದ ಅರಿವಿಗೆ ಬರುವಿರಿ. ನಿಮ್ಮ ಸಂಗಾತಿಯ ಪ್ರೀತಿ ಇಂದು ನಿಮ್ಮ ಜೀವನವನ್ನು ಹೆಚ್ಚು ಉಜ್ವಲಗೊಳಿಸಬಹುದು. ಹೊಸ ಸಂಬಂಧಕ್ಕೆ ಇಂದು ಹೊಸ ಆವೃತ್ತಿ ದೊರಕುವ ಸಾಧ್ಯತೆ ಇದೆ. ನಿಮ್ಮ ಕೆಲಸದ ಒತ್ತಡ ಇಂದು ಹೆಚ್ಚಾದರೂ ಸಹ ನೀವು ಅದನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ಇಂದು ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಮನಯೋಗ ನೀಡಿ. ಸಹ ಉದ್ಯೋಗಿಗಳ ಸಹಕಾರ ಇಂದು ನಿಮಗೆ ಹೊಸ ದಾರಿಗಳನ್ನು ತೆರೆದಿಡಬಹುದು. ಸ್ನೇಹಿತರು ಇಂದು ನಿಮ್ಮ ಮನಸ್ಥಿತಿಗೆ ಪ್ರಭಾವ ಬೀರುತ್ತಾರೆ. ನೀವು ಇಂದು ಹೊಸ ಪರಿಚಯಗಳ ಮೂಲಕ ಪ್ರೋತ್ಸಾಹವನ್ನು ಪಡೆಯಬಹುದು. ಇಂದು ನಿಮ್ಮ ಸಂಗಾತಿಯ ಪ್ರೀತಿ ಮತ್ತು ಸಂವೇದನೆ ನಿಮ್ಮ ದಿನವನ್ನು ವಿಶೇಷಗೊಳಿಸಬಹುದು. ಇಂದು ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ. ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.